ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮಧ್ಯೆ ಆದಂಥ ವೈಮನಸ್ಸಿತ್ತಲ್ಲ, ಅದಕ್ಕೊಂದು ಕಾರಣ ಇತ್ತು ಮತ್ತು ಆ ಕಾರಣ ಅನೇಕರಿಗೆ ಗೊತ್ತಿದೆ. ಆದರೆ ಯತ್ನಾಳ್ ಅವರು ಮತ್ತು ವಿಜೇಂದರ್ ಅವರ ನಡುವೆ, ಯತ್ನಾಳ್ ಮತ್ತು ವಿಜೇಂದರ್ ಅವರ ತಂದೆ ಆದಂಥ ಯಡಿಯೂರಪ್ಪನವರ ನಡುವೆ ಅದು ಏನಾಯಿತು, ಏನು ಯಾವ ಕಾರಣದಿಂದ ಮುನ್ಸಾಯಿತು ಅನ್ನೋದಕ್ಕೆ ಯಾವುದಕ್ಕೂ ಕೂಡ ಕಾರಣ ಸಿಗ್ತಾ ಇಲ್ಲ. ಅದು ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಮುಗಿಬಿದ್ದಿದ್ದಾರೆ. ಒಂದು ಕಡೆ ಬಿಜೆಪಿ ಪಕ್ಷದಿಂದ ಸರಿಸುಮಾರು 6 ವರ್ಷಗಳ ಕಾಲ ಉಚ್ಚಾಟನೆಯಾದ ನಂತರ ಯತ್ನಾಳ್ ಅವರು ಸುಮ್ಮನಿದ್ರು. ಜೊತೆಗೆ ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾನೆ ಇದ್ರು. ಆದರೆ ಇದೀಗ ಬಿಜೆಪಿ ಮತ್ತೊಂದು ಹಂತಕ್ಕೆ ಹೋಗಿ ಬಿಜೆಪಿಯಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಪರವಾಗಿ ಸಪೋರ್ಟ್ ಮಾಡ್ತಿದ್ದಂತೆ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಯತ್ನಾಳ್ ಅವರು ಮತ್ತೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಮುಗಿಬಿದ್ದು ವಿಜೇಂದ್ರ ಅವರನ್ನು 60 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆನ್ನುವಂಥ ಒಂದು ಆಹ್ವಾನವನ್ನು ಮತ್ತು ಒಂದು ಕರೆಯನ್ನು ಬಿಜೆಪಿ ಹೈಕಮಾಂಡಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಯಾಕೆ ವಿಜೇಂದ್ರ ವಿರುದ್ಧ ಮತ್ತೆ ಸಿಡಿದಿದ್ರು ಯತ್ನಾಳ್ ಅವರು? ಯಾಕೆ ಯತ್ನಾಳ್ ಅವರು ಯಡಿಯೂರಪ್ಪನ ವಿರುದ್ಧ ಅಂಥ ದೊಡ್ಡ ಆಪಾದನೆಯನ್ನು ಏನು ಹೊರಿಸಿದ್ರು ಎನ್ನುವುದನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದಂತೆ ಶ್ರೀರಾಮುಲು ಮತ್ತು ರೆಡ್ಡಿ ಅಂತ ಹೇಳಿದ್ರೆ ಅದು ಒಂಥರ ಸ್ನೇಹಕ್ಕೆ ಹೇಳಿದಂಥ ಒಂದು ಕೈಗನ್ನಡಿಯಾಗಿತ್ತು. ಹೇಗೆ ಅನೇಕ ಸ್ನೇಹಿತರು, ನಾವು ಸ್ನೇಹಿತರನ್ನು ಉದಾಹರಣೆ ಕೊಟ್ಟು ನೋಡಿದಾಗ ಅಂಥ ಲಿಸ್ಟ್ನಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕೂಡ ಬರ್ತಾ ಇದ್ರು. ಅದಾದ ನಂತರ ಅವರ ಮಧ್ಯೆ ಈಗ ಏನೂ ಸರಿ ಇಲ್ಲ. ಅವರ ಮಧ್ಯೆ ಇದೀಗ ದೊಡ್ಡ ಗೋಡೆ ಕಟ್ಟಲ್ಪಟ್ಟಿದೆ. ಜೊತೆಗೆ ಅವರ ಸ್ನೇಹ ಕೂಡ ಮುರಿದು ಬಿದ್ದಿದೆ. ಅದಕ್ಕೂ ಕೂಡ ಕಾರಣ ಇದೆ. ಆ ಕಾರಣ ಅನೇಕರಿಗೆ ಗೊತ್ತೇ ಇದೆ. ಅದು ಕೂಡ ಒಂದು ಜಾಗದ ವಿಷಯವಾಗಿ ಸ್ಟಾರ್ಟ್ ಆದಂಥ ಬಿರುಕು ಇದೀಗ ಅವರನ್ನು ತುಂಬ ದೂರವಾಗಿ ಮಾಡಿಬಿಟ್ಟಿದೆ. ಅದಾದ ನಂತರ ಎಲ್ರಿಗೂ ಒಂದು ಗೊಂದಲ ಇತ್ತು. ಯಾಕೆ ಯಡಿಯೂರಪ್ಪನವರು ಯತ್ನಾಳ್ ಅವ್ರನ್ನ ಅಂಥ ಸಪೋರ್ಟ್ ಮಾಡಿದ್ರು ಕೂಡ ಯತ್ನಾಳ್ ಅವರು ಯಡಿಯೂರಪ್ಪನವರ ವಿರುದ್ಧ ಯಾಕೆ ತಿರುಗಿದ್ರು? 2015 ಕೂಡ ಬಿಜೆಪಿಯಿಂದ ಉಚ್ಚಾಟನೆಯಾಗಿ ಒಂದು ಸ್ಥಳೀಯ ಚುನಾವಣೆಯ ವಿಷಯದಲ್ಲಿ ಬಿಜೆಪಿಯಿಂದ ಮುನ್ಸಿಕೊಂಡು ಬಿಜೆಪಿ ಯತ್ನಾಳ್ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತ್ತು. ಆದರೆ ಅದನ್ನು ಕೇವಲ 3 ವರ್ಷಕ್ಕೆ ಸೀಮಿತವಾಗುವಂತೆ ಮಾಡಿ 2015ರಿಂದ 2018ಕ್ಕೆ ಸೀಮಿತವಾಗುವಂತೆ ಮಾಡಿ 2018ರ ಚುನಾವಣೆಗೆ ಯತ್ನಾಳ್ ಅವ್ರನ್ನ ಬಿಜೆಪಿ ಕರ್ಕೊಬಂದು ಬಿಜಾಪುರ ನಗರದಲ್ಲಿ ಟಿಕೆಟ್ ಕೊಡಿಸಿದ್ದು ಕೂಡ ಯಡಿಯೂರಪ್ಪನವರು. ಆದರೂ ಕೂಡ ಅಂಥ ನಾಯಕನ ವಿರುದ್ಧ, ತಮಗೆ ಪಕ್ಷಕ್ಕೆ ಕರೆದು ಟಿಕೆಟ್ ಕೊಟ್ಟು ಗೆಲ್ಲಿಸಿದಂಥ ನಾಯಕನ ವಿರುದ್ಧ ಯಾಕೆ ತಿರುಗಿ ಬಿದ್ರು ಅನ್ನುವುದು ಕೂಡ ಇದೀಗ ಕುತೂಹಲವಾಗಿ ಉಳಿದಿದೆ. ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಇದೀಗ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಕೂಡ ತಿರುಗಿ ಬಿದ್ದು ಭ್ರಷ್ಟಾಚಾರದ ಆರೋಪವನ್ನು ಕೂಡ ಹೊರಿಸ್ತಾ ಇದ್ದಾರೆ. ಹಾಗಾದರೆ ಇವತ್ತು ಯತ್ನಾಳ್ ಅವರು ಯಾವ ಕಾರಣಕ್ಕಾಗಿ ವಿಜೇಂದ್ರ ಅವರ ವಿರುದ್ಧ ಮುಗಿಬಿದ್ರು, ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ದೊಡ್ಡ ಆಪಾದನೆಯನ್ನು ಕೂಡ ಹೊರಿಸಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಬಿಜೆಪಿ ಯತ್ನಾಳ್ ಅವರನ್ನು ಈ ಹಿಂದೆ ಉಚ್ಚಾಟನೆ ಮಾಡಿತ್ತು, 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು. ಅದಾದ ನಂತರ ಅದರ ಮುಂದುವರೆದ ಭಾಗವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಿಗೆ ಕೂಡ ನೋಟಿಸನ್ನು ಕೊಟ್ಟಿತ್ತು. ಆದರೆ ನೋಟಿಸ್ಗೆ ಸಮರ್ಪಕವಾಗಿ ಉತ್ತರ ಕೊಡದಂಥ ಈ ಇಬ್ಬರು ನಾಯಕರನ್ನ ಈಗ ಉಚ್ಚಾಟನೆ ಮಾಡಲಾಗಿದೆ ಮತ್ತು 6 ವರ್ಷಗಳ ಕಾಲ ಅವರು ಪಕ್ಷದ ಯಾವುದೇ ಭಾಗವಾಗಿರುವುದಿಲ್ಲ ಮತ್ತು ಪಕ್ಷದಿಂದ ದೂರ ಉಳಿಬೇಕಾಗುತ್ತೆ ಮತ್ತು ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಎನ್ನುವ ಒಂದು ನೋಟಿಸ್ ಕೂಡ ಇದೀಗ ಇಬ್ಬರ ಮನೆ ಬಾಗಿಲಿಗೆ ಬಂದು ತಲುಪಿದೆ. ಹಾಗಾಗಿ ಇನ್ನು ಮುಂದೆ ಆ ಇಬ್ಬರು ಸದಸ್ಯರು ಬಿಜೆಪಿಯ ಭಾಗವಾಗಿರಲ್ಲ. ಅವರು ತಮ್ಮ ಮಟ್ಟಿಗೆ ತಾವಿರ್ಬೋದು, ಬೇಕಾದರೆ ಕಾಂಗ್ರೆಸ್ ಕೂಡ ಹೋಗ್ಬೋದು, JDS ಕೂಡ ಹೋಗ್ಬೋದು, ಅಥವಾ ಫ್ರೀಡಮ್ ಆಗಿರ್ಬೋದು. ಅಂಥ ಒಂದು ವಿಷಯದ ಆ ಸಂಗತಿಯನ್ನು ಯತ್ನಾಳ್ ಅವರಿಗೆ ಪತ್ರಕರ್ತರು ಕೇಳಿದಾಗ ಅವರು ಕೂತ್ ಮಾತನಾಡಬೇಕಿತ್ತು. ಅಂದರೆ ಒಬ್ಬ MLA ಯಾವುದೇ ಕಾರಣಕ್ಕೂ ಪಕ್ಷದ ಉಚ್ಚಾಟನೆ ಮಾಡೋದು ಸರಿ ಇಲ್ಲ, ನನಗೂ ಕೂಡ ಕೇಳದೆ ಏನೂ ಕಾರಣ ಕೊಡದೆ ನಾನು ಪಕ್ಷದ ವಿರೋಧ ಚಟುವಟಿಕೆ ಮಾಡಿರಲಿಲ್ಲ, ನರೇಂದ್ರ ಮೋದಿ ಅವರಿಗೆ ಬೈದಿರಲಿಲ್ಲ, ಅಮಿತ್ ಶಾ ಅವರ ವಿರುದ್ಧ ಮಾತನಾಡಿರಲಿಲ್ಲ, ನಾನು ಕೆಲವೊಂದು ಸಂಗತಿಗಳನ್ನ ಮಾತಾಡಿದ್ದೆ, ಅದರ ವಿರುದ್ಧವಾಗಿ ನನ್ನ ವಿರುದ್ಧ ಎತ್ಕೊಟ್ಕೊಂಡು ನನ್ನನ್ನು ಉಚ್ಚಾಟನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷ ಆಗಿರಲಿ ಅದು ಒಬ್ಬ MLA ಉಚ್ಚಾಟನೆ ಮಾಡಬಾರ್ದು, ಅದು ಅಗೌರವದ ವಿಷಯ ಅಂತ ಹೇಳೋದರ ಮುಖಾಂತರ ಈ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ವಿಚಾರ ಮಾತನಾಡ್ತಾ ಅವರು ಕೂಡ ಪಕ್ಷ ಜೊತೆಗೆ ಇರಬೇಕಿತ್ತು ಮತ್ತು ಪಕ್ಷ ಅವರನ್ನು ಕೂರಿಸ್ಕೊಂಡು ಮಾತಾಡಬೇಕಿತ್ತು, ಸಮಸ್ಯೆಗಳನ್ನು ಬಗೆಹರಿಸಬೇಕಿತ್ತು. ಅದರ ಬದಲಾಗಿ ಅವರ ಉಚ್ಚಾಟನೆ ಮಾಡಿದ್ದು ನನಗಂತೂ ಸರಿ ಅನ್ಸಲ್ಲ ಅಂತ ಹೇಳ್ತಾ ಮಾತು ಮುಂದುವರಿಸ್ತಾರೆ ಯತ್ನಾಳ್ ಅವರು. ಅದೇನೆಂದರೆ ಕೆಲವೊಂದ್ಸಲ ಜೋಕ್ ಅನ್ಸುತ್ತೆ, ಕೆಲವೊಂದ್ಸಲ ಸೀರಿಯಸ್ ಅನ್ಸುತ್ತೆ. ಆದರೆ ಯಾಕೆ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಅಂಥ ಸೀಡನ್ನು ತೀರಿಸ್ಕೊಳ್ತಿದ್ದಾರೆ? ಯಾಕಂದರೆ ಯಡಿಯೂರಪ್ಪನವರು ವಿಜೇಂದ್ರ ಅವರಿಗೆ ಯತ್ನಾಳ್ ಅವರು ಟಿಕೆಟನ್ನು ಕೂಡ ಕೊಟ್ಟಿದ್ರು, ಬಿಜಾಪುರ ನಗರದ ಟಿಕೆಟ್ ಕೊಟ್ಟಿದ್ರು ಮತ್ತು 9,000 ಮತಗಳ ಅಂತರದಿಂದ ಗೆದ್ದು ಕೂಡ ಬಂದಿದ್ರು. ಆದರೂ ಕೂಡ ಯಾಕೆ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಯಾಕೆ
ವಿರುದ್ಧ ಮಾತಾಡ್ತಿದ್ದಾರೆ, ಅಥವಾ ಯಾಕೆ ಯತ್ನಾಳ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತಾರೆ ಅನ್ನೋದು ಕೂಡ ಸ್ವತಃ ಯತ್ನಾಳ್ ಈಗ ಸಮಾಜಕ್ಕೆ ಅಥವಾ ಪತ್ರಕರ್ತರ ಕ್ವಶನ್ ತಿಳಿಸ್ಬೇಕಾಗುತ್ತೆ. ಯಾಕಂದರೆ ಎಂದು ಇರಬೇಕಲ್ವಾ, ಸುಖ ಸುಮ್ಮನೆ ಯಾರೂ ಯಾರ ಮೇಲೆ ಆಪಾದನೆ ಮಾಡಲ್ಲ, ಯಾರಿಗೂ ಕೂಡ ಯಾರು ಕಂಡ್ರೆ ಆಗಲ್ಲ ಅಂದಮೇಲೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಅಂಥ ಕಾರಣವನ್ನು ಸ್ವತಃ ಯತ್ನಾಳ್ ಅವರು ಇದೀಗ ಜನರ ಮುಂದೆ ಇಡಬೇಕಾಗಿದೆ. ಯಾಕಂದರೆ ಎಲ್ರಿಗೂ ಒಂದು ಕಾರಣ ಗೊತ್ತಿರುತ್ತೆ, ಯಾಕಪ್ಪ ಇವರು ಏನಾಯಿತು ಅವರಿಂದ ಮೋಸ, ಎಂಥ ಮೋಸವನ್ನು ಅಂದರೆ ವಿಜೇಂದ್ರ ಅವರು ಯಾಕೆ ಯತ್ನಾಳ್ ಅವರ ವಿರುದ್ಧವಾಗಿ ಕತ್ತಿಮಸಿದ್ರು ಅಥವಾ ಅಂಥ ಕಾರಣ ಕೂಡ ಸ್ವತಃ ಯತ್ನಾಳ್ ಅವರು ಹೇಳಬೇಕಾಗುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಏನೋ ಒಂದು ಆಗಿದೆ, ಯತ್ನಾಳ್ ಮತ್ತು ವಿಜೇಂದ್ರ ಅವರ ಮಧ್ಯೆ ಏನೋ ಒಂದು ಆಗಬಾರ್ದಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಆ ಗಮನಕ್ಕೆ ಬರುವಂಥ ವಿಷಯ ಅಂದರೆ ಅದು ಯತ್ನಾಳ್ ಅವರು ಹೇಳಬೇಕಾಗತ್ತೆ. ವಿಜೇಂದ್ರ ಕಡೆಯಿಂದ ಹೇಳೋದಾದ್ರೆ ವಿಜೇಂದ್ರ ಅವರು ಹೇಳ್ತಾನೆ ಇರ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಮೋಸ ಮಾಡಲಿಲ್ಲ, ಯಾರಿಗೂ ದ್ರೋಹ ಬಗೆಯುವಂಥ ಕೆಲಸ ಮಾಡಿಲ್ಲ, ಏನಾದರೂ ಒಂದು ನಿರ್ಣಯ ಕೈಗೊಂಡಿದ್ರೆ ಅದು ಹೈಕಮಾಂಡ್ ನಿರ್ಣಯವನ್ನು ಕೈಗೊಂಡಿದೆ ಅನ್ನುವಂಥ ನೇರವಾದ ಮಾತನ್ನು ಹೇಳ್ತಾರೆ. ಆದರೆ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಮತ್ತು ವಿಜೇಂದ್ರ ಅವ್ರ ಮಧ್ಯೆ ಏನಾಗಿದೆ, ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಯತ್ನಾಳ್ ಅವರು ಇಂದಿಗೂ ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ, ಇಲ್ಲ ನನ್ನನ್ನು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರು, ಆದರೆ ಭ್ರಷ್ಟಾಚಾರದ ಆರೋಪದಲ್ಲಿ ತೊಡಗಿರುವಂಥ ಮತ್ತು ಯಡಿಯೂರಪ್ಪನ ಮೇಲೊಂದು ಆಪಾದನೆಗಳು ಹೊರಿಸ್ತಾರೆ, ಪೋಕ್ಷೋ ಅಂತ ಕಾಯ್ದೆಯ ಒಂದು ಆರೋಪವನ್ನು ಹೊರಿಸ್ತಾರೆ. ಅಂಥ ಆರೋಪವನ್ನು ಹೊತ್ತಿರುವಂಥ ಯಡಿಯೂರಪ್ಪನವರು ಕೂಡ ಪ್ರಕರಣ ಕಂಪ್ಲೀಟ್ ಆಗುವವರೆಗೆ, ಅವರು ಆರೋಪ ಮುಕ್ತವಾಗುವವರೆಗೆ ಅವರನ್ನು ಕೇಂದ್ರ ಚುನಾವಣಾ ಸಮಿತಿಯಿಂದ ಕೂಡ ಅವರಿಗೆ ಪಾರ್ಲಿಮೆಂಟರಿ ಬೋರ್ಡ್ರಿಂದ ಕೂಡ ಅವರಿಗೆ ಹೊರಗೆ ಹಾಕಬೇಕಾಗುತ್ತೆ. ವಿಜೇಂದ್ರ ಅವ್ರನ್ನ, ಅದರಲ್ಲೂ ಮಿಗಿಲಾಗಿ ವಿಜೇಂದ್ರ ಅವ್ರನ್ನ ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥ, ಜೊತೆಗೆ ಸುಕ್ಕ ಸುಮ್ಮನೆ ತನ್ನ ಫೈಲ್ಗಳನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟು ಸರಿಸುಮಾರು 20-25 ಫೈಲ್ಗಳನ್ನ ಏಕಕಾಲದಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡು ಬರುವಂಥ ವಿಜೇಂದ್ರ ಅವರನ್ನ, ಪಕ್ಷದ್ರೋಹಿ ವಿಜೇಂದ್ರ ಅವ್ರನ್ನ 60 ವರ್ಷಗಳ ಕಾಲ ಉಚ್ಚಾಟನೆ ಮಾಡಬೇಕಂತೆ ಅಂತ ಹೇಳಿದವರು ಯತ್ನಾಳ್ ಅವರು. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಯತ್ನಾಳ್ ಅವರ ಮಾತು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾ ಹೈಕಮಾಂಡ್, ಅಥವಾ ಅವ್ರನ್ನ ಯತ್ನಾಳವನ್ನು ಗಮನಿಸ್ತಾ ಇದೆಯಾ ಅಥವಾ ಗಮನವನ್ನು ಬಿಟ್ಟುಬಿಟ್ಟಿದೆ, ಏನಾದ್ರು ಮಾತಾಡ್ಕೊ ಹೋಗ್ಲಿ ಅಂತ ಗಮನವನ್ನೇ ಬಿಟ್ಟುಬಿಟ್ಟಿದೆ, ಇವೆಲ್ಲವೂ ಕೂಡ ಹೈಕಮಾಂಡ್ ಉತ್ತರವನ್ನು ಕೊಡಬೇಕಾಗಿದೆ. ಸದ್ಯದ ಮಟ್ಟಿಗೆ 3 ವರ್ಷ ಯಾವುದೇ ಇಲೆಕ್ಷನ್ ಇಲ್ಲ, ಹಾಗಾಗಿ ಯತ್ನಾಳ್ ಅವರು ಏನೇ ಮಾತಾಡಿದ್ರು ಕೂಡ ಅದು ಪಕ್ಷದ ಗಮನಕ್ಕೆ ಬರುತ್ತಾ ಬರಲ್ವಾ ಅನ್ನೋದು ಕೂಡ ಈಗ ದೊಡ್ಡ ಲೆಕ್ಕಾಚಾರವಾಗಿದೆ. ಯಾಕಂದ್ರೆ ನೀವು ಹೇಳಿದಂತೆ ವಿಜೇಂದ್ರವ್ರನ್ನ ತೆಗೆದುಹಾಕಬೇಕು, ವಿಜೇಂದ್ರ ಅವರನ್ನ ಮೂಲೆಗುಂಪು ಮಾಡಬೇಕೆನ್ನುವ ಒಂದು ದೃಷ್ಟಿಕೋನ ಇದ್ರೂ ಕೂಡ ವಿಜೇಂದ್ರ ಅವರ ನಂತರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವರು ಯಾರು? ವಿಜೇಂದ್ರ ಅವರು ಪಕ್ಷ ಕಟ್ಟಿದ ರೀತಿಯಲ್ಲಿ, ಅವರ ಚಾಣಾಕ್ಷ ಬುದ್ಧಿಯ ರೀತಿಯಲ್ಲಿ ಮತ್ತಾರನ್ನಾದರೂ ನೀವು ತಂದು ಕೂರಿಸಿದ್ರೆ ಆಗ ನಿಮ್ಮ ಮಾತನ್ನ, ಅಂದರೆ ಯತ್ನಾಳ್ ಅವರ ಮಾತನ್ನು ಹೈಕಮಾಂಡ್ ಕೂಡ ಕೇಳ್ಬೋದು, ಅದು ಗಮನಿಸಬಹುದು. ಆದರೆ ಸದ್ಯದ ಮಟ್ಟಿಗೆ ವಿಜೇಂದ್ರವನ್ನು ಹೊರತುಪಡಿಸಿ ಅಂಥ ದೊಡ್ಡ ಬುದ್ಧಿವಂತ ನಾಯಕ ಆಗಿರ್ಬೋದು, ಪಕ್ಷವನ್ನು ಕಟ್ಟಬಲ್ಲಂತ ಮತ್ತು ಎಲ್ಲ ರೀತಿಯಿಂದ ಒಂದು ರೀತಿಯಿಂದ ಎಲ್ಲ ರೀತಿಯಿಂದ ಪಕ್ಷವನ್ನು ಕಟ್ಟಬಲ್ಲಂತ ನಾಯಕ ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ಕಾಣ್ತಿಲ್ಲ. ಹಾಗಾಗಿ ಯತ್ನಾಳ್ ಅವರ ಮಾತಿಗೆ ಸದ್ಯ ಮನ್ನಣೆ ಹಾಕುವಂಥ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ ಬಿಜೆಪಿ ವಲಯದಲ್ಲಿ ಅಥವಾ ಹೈಕಮಾಂಡ್ ವಲಯದಲ್ಲಿ. ಅದು ಏನೇ ಆಗಲಿ ಎಲ್ಲರನ್ನು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದರೆ ಯತ್ನಾಳ್ ಅವರ ಪ್ರಕಾರ ವಿಜೇಂದ್ರವನ್ನ ಬರೋಬ್ಬರಿ 60 ವರ್ಷಗಳ ಕಾಲ ಉಚ್ಚಾಟನೆ ಮಾಡಬೇಕೆನ್ನುವುದು ಯತ್ನಾಳ್ ಅವರ ಬೇಡಿಕೆ ಆಗಿದೆ. ಈ 60 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂಥ ಬೇಡಿಕೆ ಹೈಕಮಾಂಡ್ ತಲುಪುತ್ತಾ? ಹೈಕಮಾಂಡ್ ತಲುಪಿದ್ರೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬಹುದು, ಅಥವಾ ವಿಜೇಂದ್ರ ಅವರಿಗೆ ಅಂಥದ್ದೊಂದು ಪ್ರಶ್ನೆ ಕೇಳಿದಾಗ ವಿಜೇಂದ್ರ ಅವರು ಯಾವ ಥರ ಉತ್ತರವನ್ನು ಕೊಡಬಹುದು ಎನ್ನುವುದು ಇದೀಗ ಕುತೂಹಲವಾಗಿ ಉಳಿದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.